ಬಬಲೇಶ್ವರ ಒಂದು ಊರು ಹಲವು ವಿಶೇಷ ಕೇಂದ್ರ. ಈ ಬಬಲೇಶ್ವರಕ್ಕೆ ಬಬಲೇಶ್ವರ ಅಂತ ಹೆಸರು ಹೇಗೆ ಬಂತು ಎಂಬುದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಬಬಲೇಶ್ವರ ಈ ಊರು ಬಿಜಾಪುರ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಅದಕ್ಕೆ ಐತಿಹಾಸಿಕ ಕಾರಣ ಇದೆ. ಅದೇನಂತ ತಿಳಿದುಕೊಳ್ಳೋಣ ಬನ್ನಿ. ಹಿಂದೆ ಜಾಲಿ ಗಿಡಗಳಿಂದ ತುಂಬಿ ತುಳುಕ್ತಾ ಇರುವಂತ ಒಂದು ಪ್ರದೇಶ, ಕಳ್ಳರಿಗೂ ಕೂಡ ಆಶ್ರಯ ನೀಡುತ್ತಾ ಇತ್ತು. ಈ ಜಾಲಿಯ ಗಿಡಗಳಿಗೆ ಬಬೂಲ್ ಎಂದು ಸಹ ಕರೀತಾರೆ. ಈ ಜಾಲಿಯ ಗಿಡಗಳು ಇರುವಂತಹ ಸ್ಥಳವಾದ ಸುತ್ತಮುತ್ತ, ಇದೇ ಜಾಲಿ ಗಿಡಗಳು ಇರುವಂತಹ ಸುತ್ತಮುತ್ತ ಮತ್ತೆ 7 ಹಳ್ಳಿಗಳು ಇದ್ದುವಂತೆ. ಆಗ ಆ ಒಂದು ಹಳ್ಳಿಗಳಲ್ಲಿ ಇರುವಂತಹ ಜನರು ವಾಸಿಸುವಂತಹ ಮನೆಯಲ್ಲಿ ಕಳ್ಳರು ಲಗ್ಗೆ ಇಟ್ಟು ಅವರ ವಸ್ತುಗಳನ್ನ ಕದ್ದು ತೆಗೆದುಕೊಂಡು ಬಂದು ಈ ಜಾಲಿ ಗಿಡಗಳು ಇರುವಂತಹ ಸ್ಥಳಕ್ಕೆ ಬಂದು ಅಡಗಿ ಕುಳಿತುಕೊಳ್ತಾ ಇದ್ರಂತೆ. ಆಗ ಈ ಒಂದು ಸ್ಥಳದಲ್ಲಿ ಜಾಲಿ ಗಿಡಗಳು ಬಹಳ ಜಾಸ್ತಿ ಇರುವುದರಿಂದ ಅವರಿಗೆ ಅಡಗಿಕೊಳ್ಳಲು ಅನುಕೂಲವಾಗ್ತಾ ಇತ್ತು. ಈ ಕಳ್ಳರಿಂದ ಬೇಸತ್ತು ಹೋದಂತಹ ಜನರು ಎಲ್ಲರೂ ಸೇರಿಕೊಂಡು ಒಂದು ಉಪಾಯವನ್ನ ಮಾಡ್ತಾರೆ. ಅದೇನೆಂದ್ರೆ, ಹಳ್ಳಿಗರು ಸೇರಿ ಈ ಸ್ಥಳದಲ್ಲಿರುವಂತಹ ಜಾಲಿ ಅಥವಾ ಬಬುಲ್ ಗಿಡಗಳನ್ನ ಕಡಿದು ಹಾಕ್ಬೇಕಂತ ಅನ್ಕೋತಾರೆ. ಆಗ ಎಲ್ಲರೂ ಸೇರಿ ಅಲ್ಲಿಯ ಗಿಡಗಳನ್ನ ಎಲ್ಲವನ್ನ ಕಡಿದು ಹಾಕ್ತಾರೆ. ತದನಂತರದಲ್ಲಿ 1780ರಲ್ಲಿ ಇದೇ ಜಾಗದಲ್ಲಿ ಜಂಗಮಶೆಟ್ಟಿಯ ಮರುಲಿಂಗಪ್ಪನವರು ಎಂಬುವರು ಇದೇ ಜಾಗದಲ್ಲಿ ಬಬಲೇಶ್ವರ ಎಂಬ ಹೆಸರನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಎಂದು ಹೇಳ್ತಾರೆ. ಇವರು ನಿರ್ಮಾಣ ಮಾಡಿದ ಊರಿಗೆ ಬಬಲೇಶ್ವರವೇ ಏಕೆ ಇಡಲಾಯಿತು ಅಂದ್ರೆ, ಈಗಾಗಲೇ ಹೇಳಿದಂತೆ ಜಾಲಿ ಗಿಡಗಳು ಅಥವಾ ಬಬೂಲ್ ಗಿಡಗಳು ಇರುವಂತಹ ಪ್ರದೇಶದ ಸುತ್ತಮುತ್ತ 7 ಹಳ್ಳಿಗಳು ಇರುವುದು ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ. ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಈ ಬಬೂಲ್ ಗಿಡಗಳು ಜಾಲಿಯ ಗಿಡಗಳು ಇರುವಂತಹ ಸ್ಥಳದಲ್ಲಿ ಒಂದು ಜೈನ ಬಸ್ತಿ ಇತ್ತು ಅಂತ ಸಹ ಹೇಳ್ತಾರೆ. ಈ ಬಸ್ತಿಯಲ್ಲಿ ವಿಜಯಪುರದ ಒಬ್ಬ ಸಿದ್ಧ ಪುರುಷ ಶಿವಶರಣರು ವಾಸವಾಗಿದ್ರು ಅಂತ ಹೇಳ್ತಾರೆ. ಅಲ್ಲಿ ಸಂಚಾರ ಮಾಡುತ್ತಿರುವಂತಹ ಜನರು ಈ ಶಿವಶರಣರಿಗೆ ನೀರು ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ರು. ಹಾಗೆ ಅವರಿಗೆ ತಮ್ಮ ಜೊತೆ ತೆಗೆದುಕೊಂಡು ಬಂದಂತಹ ಆಹಾರ ಪದಾರ್ಥಗಳನ್ನ ಅವರಿಗೆ ನೀಡಿ ಅವರನ್ನ ಸಂತೃಪ್ತರನ್ನಾಗಿ ಗೊಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಮುಂದೆ ಇದೇ ಶರಣರು ಇದೇ ಒಂದು ಸ್ಥಳದಲ್ಲಿ ಇದೇ ಬಸ್ತಿಯಲ್ಲಿ ಅವರು ಐಕ್ಯವಾದರು ಅಂತಾನು ಹೇಳ್ತಾರೆ. ಅಲ್ಲೇ ಐಕ್ಯರಾದಂತಹ ಈ ಶಿವಶರಣರಿಗೆ ಜಂಗಮಶೆಟ್ಟಿಯ ಮರುಲಿಂಗಪ್ಪನವರು ಒಂದು ಲಿಂಗವನ್ನ ಸ್ಥಾಪನೆಯನ್ನ ಅಲ್ಲಿ ಮಾಡ್ತಾರೆ. ಅವನೇ ಆ ಜಾಗಕ್ಕೆ ಅಂದ್ರೆ ಆ ಜಾಗದಲ್ಲಿರುವ ಲಿಂಗಕ್ಕೆ ಪೂಜೆಯನ್ನ ಮಾಡತೊಡಗುತ್ತಾರೆ. ಈ ಸಿದ್ಧ ಪುರುಷನಿಗೆ ಅವರು ಇಟ್ಟಂತಹ ಹೆಸರು ಅಂಬಲಿ ಮುತ್ತಪ್ಪನೆಂದು ಹೆಸರಿರ್ತಾರೆ. ಹಾಗೆ ಒಂದು ದಿನ ಈ ಜಂಗಮಶೆಟ್ಟಿಯ ಮರುಲಿಂಗಪ್ಪನವರಿಗೆ ಒಂದು ದಿನ ಕನಸಿನಲ್ಲಿ ತಾವೇ ಒಂದು ಲಿಂಗವನ್ನ ಇಟ್ಟು ಪೂಜಿಸುವಂತಹ ದೇವರಾದಂತಹ ಅಂಬಲಿ ಮುತ್ತಪ್ಪನೆಂಬ ಶಿವಶರಣರು ಇವನ ಕನಸಿನಲ್ಲಿ ಬಂದು ಒಂದು ಸ್ಥಳದಲ್ಲಿ ಹುತ್ತವಿದೆ, ಆ ಹುತ್ತವನ್ನು ಅಗಿ ಆ ಹುತ್ತದಲ್ಲಿ ಇನ್ನೊಬ್ಬ ಸಿದ್ಧ ಪುರುಷನು ಇದ್ದಾನೆ ಎಂದು ಹೇಳ್ತಾನೆ. ಆಗ ಆ ಕನಸಿನಲ್ಲಿ ಬಂದಂತಹ ಅಂಬಲಿ ಮುತ್ತಪ್ಪನ ಮಾತಿನಂತೆ ಈ ಜಂಗಮಶೆಟ್ಟಿಯ ಮರುಲಿಂಗಪ್ಪನವರು ಆ ಹುತ್ತವನ್ನ ಅಗಿತಾರೆ. ಹಾಗೆ ಆ ಅಗೆದಂತಹ ಸ್ಥಳದಲ್ಲಿ ಒಂದು ಲಿಂಗವು ಕೂಡ ಪತ್ತೆ ಆಗುತ್ತದೆ. ಆ ಲಿಂಗಕ್ಕೆ ಇವರು ಪೂಜೆಯನ್ನ ಮಾಡಿ ಅದೇ ಸ್ಥಳದಲ್ಲಿ ಒಂದು ಗುಡಿಯನ್ನ ಕಟ್ಟಿ ಪೂಜೆಯನ್ನ ಮಾಡಲು ಪ್ರಾರಂಭಿಸುತ್ತಾರೆ. ಹಾಗೆ ಆ ಲಿಂಗಕ್ಕೆ ಇವರು ಇಟ್ಟಂತ ಹೆಸರು ಸಿದ್ದರಾಮೇಶ್ವರ. ಮುಂದೆ ಇದೇ ಹೆಸರಿನಿಂದ ಆ ಲಿಂಗಕ್ಕೆ ಕರೆಯಲು ಪ್ರಾರಂಭ ಮಾಡ್ತಾರೆ. ಹಾಗೆ ಈ ಊರಿಗೆ ಹೆಸರು ಬರಲು ಈ 2 ಐತಿಹಾಸಿಕ ಕಾರಣಗಳೇ ಕಾರಣ ಅಂತ ಹೇಳ್ತಾರೆ. ಈ ಒಂದು ಸ್ಥಳದಲ್ಲಿ ಬಬೂಲ್ ಗಿಡಗಳು ಅಂದ್ರೆ ಜಾಲಿಯ ಗಿಡಗಳು ಅತಿಯಾಗಿ ಇರುವುದರಿಂದ, ಹಾಗೆ ಸಿದ್ದರಾಮೇಶ್ವರ ಗುಡಿ ಇರುವುದರಿಂದ ಈ ಬಬಲ್ ಪ್ಲಸ್ ಈಶ್ವರ ಎರಡೂ ಸೇರಿ ಬಬಲೇಶ್ವರ ಎಂದು ಹೆಸರು ಬಂತು ಎಂಬ ಪ್ರತೀತಿ ಇದೆ. ಈ ಅಂಬಲಿ ಮುತ್ತಪ್ಪನ ಗುಡಿಯು ಊರ ಹೊರಗೆ ಪೂರ್ವಕ್ಕೆ ಇದೆ. ಈ ಇಬ್ಬರ ಜಾತ್ರೆಯು ಕೂಡ ಅಂದ್ರೆ ಸಿದ್ದರಾಮೇಶ್ವರ ಮತ್ತು ಅಂಬಲಿ ಮುತ್ತಪ್ಪನವರ 2 ಜಾತ್ರೆಗಳು ಕೂಡ ಪ್ರತಿ ವರ್ಷ ಅಮಾವಾಸ್ಯೆಯಿಂದ 5 ದಿವಸ ಬಹಳ ವಿಜೃಂಭಣೆಯಾಗಿ ನಡೆಯುತ್ತಂತೆ. ಈ ಜಾತ್ರೆ ಅಂದಿನ ಆದಿಲ್ ಶಾಹಿಯವರ ಕಾಲದಿಂದ ಇವತ್ತಿನವರೆಗೂ ನಡೀತಾ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ದೇವರಿಗೆ ಸರ್ಕಾರದಿಂದ 4 ಜಮೀನುಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ದೇವರ ಭಕ್ತರು ಜಂಗಮಶೆಟ್ಟಿಯವರ ಮನೆತನದವರು ಎಂದು ಕೂಡ ಹೇಳ್ತಾರೆ. ಇದು ಬಬಲೇಶ್ವರ ಎಂಬ ಊರಿಗೆ ಬಬಲೇಶ್ವರ ಎಂದು ಹೆಸರು ಬರಲು
ಕಾರಣವಾದಂಥ ಒಂದು ಚಿಕ್ಕ ಐತಿಹಾಸಿಕ ಕಥೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ. ಧನ್ಯವಾದಗಳು.